ಊಟ ಮಾಡಿದ್ರ? ಇಲ್ಲ ಸರ್, ಮಾಡ್ಬೇಕು ಊಟ. ಅದು ಕಾಂಟ್ರಾಕ್ಟ್ ಅಮೌಂಟ್ ಹಾ ಸರ್. 5,000 ಕೊಟ್ಟು ರಿನ್ಯೂವಲ್ ಮಾಡಿಸ್ಕೊಳ್ರಿ. ಅರ್ಥ ಆಯ್ತಾ? ಆಯ್ತು ದುಡ್ಡು ಅರ್ಜೆಂಟ್ ಆಗ್ಲಿಲ್ಲ ಅಂದ್ರು ನನ್ ನಿಧಾನ ಕೊಟ್ಟು ಪರವಾಗಿಲ್ಲ, ಬಟ್ ನನ್ಗೆ ಕಾಸು ಕೊಟ್ಮೇಲೆ ನಾನು ಕಾಂಟ್ರಾಕ್ಟ್ ರಿನ್ಯೂವಲ್ ಮಾಡೋದು. ಅರ್ಥ ಸರಿ ಆಯ್ತಾ? ಸರ್, ಅಡ್ಜಸ್ಟ್ ಕಾಸು ಮಾಡ್ತೀನಿ. ಕೊಡದೆ ಅಡ್ಜಸ್ಟ್ ಏನೂ ಇಲ್ಲ. ನೀವು ಏನೋ ರಾಜಕೀಯ ಮಾಡಕ್ ಹೋಗ್ಬೇಡ್ರಿ, ನನ್ನ ಹತ್ರ ಏನು ನಡೆಯೋದು ಇಲ್ಲ. ಅರ್ಥ ಆಯ್ತಾ? ನೀವು ದುಡ್ಡು ಕೊಡ್ದಂಗೆನೆ ಕಾಂಟ್ರಾಕ್ಟ್ ರಿನ್ಯೂವಲ್ ಮಾಡಿಸ್ಕೊಳ್ಳೋಣ, ಮತ್ತೆ ರಿನ್ಯೂವಲ್ ಆದ್ಮೇಲೆ ಕಾಂಟ್ರಾಕ್ಟ್ ಮತ್ತೆ ಮೊದ್ಲೆಂಗೆ ತರಲೆ ಮಾಡ್ತಿದ್ನೋ ಅವ್ರಿಗೆ ಮೆಂಟಲ್ ಟಾರ್ಚರ್ ಕೊಡ್ತಿದ್ನೋ ಅದೇ ತರ ಕೊಟ್ಕೊಂಡು ಹೋಗೋಣ. ಯಪ್ಪ ಯಾಮಾರಿ ಸೈನ್ ಮಾಡಿ ಕೊಟ್ಬಿಡ್ತಾನೆ, ಇನ್ನೊಂದು ವರ್ಷಕ್ಕೆ ರಿನ್ಯೂವಲ್ ಆಗುತ್ತೆ, ಆಮೇಲೆ ನಾನು ಏನ್ ಬೇಕಾದ್ರೂ ಮಾಡ್ಕೋಬಹುದು ಅಂತ ಅನ್ಕೊಂಡಿರ್ಬೋದು ನೀವು. ಯಪ್ಪ ಅಂದ್ರೂ ನಾನು ಸೈನ್ ಮಾಡಲ್ಲ. ಇಲ್ಲ, ಅರ್ಥ ಆಯ್ತಾ? ಲೇಟ್ ಮಾಡಿದ್ರೆ 10,000 ಕೇಳ್ತೀನಿ. ನಿಮ್ಗೆ 3 ರಿಂದ 4 ದಿವಸ ಟೈಮ್ ಕೊಡ್ತೀನಿ. ಲೇಟ್ ಆದಷ್ಟು ನಿಮ್ಗೆ ತಲೆನೋವು. ಸಂಜೆ ಅವ್ರು ಕೇಳ್ತಾರೆ ಯಾಕೆ ನಿಮ್ದು ಕಾಂಟ್ರಾಕ್ಟ್ ರಿನ್ಯೂವಲ್ ಫಾರ್ಮ್ ಇನ್ನು ತಗೊಂಡ್ ಬರ್ತಿಲ್ಲ ಅಂತ. ಅರ್ಥ ಆಯ್ತಾ? ನೀವು ಲೇಟ್ ಮಾಡಿದ್ರೆ 10,000 ಆಗುತ್ತೆ, ಇನ್ನು ಲೇಟ್ ಮಾಡಿದ್ರೆ 15,000 ಆಗುತ್ತೆ. ಅಲ್ಲಿಗೆ ಮುಗಿಯುತ್ತೆ. ಅರ್ಥ ಆಯ್ತಾ? ಆಮೇಲೆ ನಾನೇನು ಕೇಳೋದಿಲ್ಲ. ನೀವೇನು ತರಲೆ ಮಾಡಕ್ ಹೋಗ್ಬೇಡ್ರಿ, ನನ್ಗೆಲ್ಲ ಗೊತ್ತಾಗುತ್ತೆ. ನಾನು ತುಂಬಾನೇ ಇಂತ ಗೌರ್ಮೆಂಟ್ ಸರ್ವಿಸ್ ಅಲ್ಲಿ ನಿಮ್ಮಂತವ್ರನ್ನ ತುಂಬಾ ಜನ ನೋಡಿದೀನಿ. ಅರ್ಥ ಆಯ್ತಾ? ಏನು ರಾಜಕೀಯ ಮಾಡ್ಬೇಡ್ರಿ, ಏನು ತರಲೆ ಮಾಡಕ್ ಹೋಗ್ಬೇಡ್ರಿ, ನನ್ಗೆಲ್ಲ ಗೊತ್ತಾಗತ್ತೆ. ನೀವೇನೇನು ನಾಟಕ ಮಾಡ್ತೀರಾ, ಯಾವ್ಯಾವಾಗ ಎಲ್ಲೆಲ್ಲಿ ನಾಟಕ ಮಾಡ್ತೀರಾ, ಯಾರು ಫೋನ್ ಮಾಡ್ತೀರಾ, ಯಾರು ನಿಮ್ ಜೊತೆ ಸಾಥ್ ಕೊಟ್ಟವ್ರೆ, ನೀವ್ ಯಾರಿಗೆಲ್ಲ ಫೋನ್ ಮಾಡ್ತೀರಾ ಅಂತೆಲ್ಲ ನಂಗೆ ಚೆನ್ನಾಗ್ ಗೊತ್ತು. ನೀವೇನ್ ತಿಪ್ಪರ್ಲಾಗ ಹಾಕಿದ್ರು ನಮ್ ಕಾಂಟ್ರಾಕ್ಟ್ ನೀವಂತೂ ಫ್ರೀ ಆಗಂತೂ ಮಾಡ್ಕೊಡಲ್ಲ. ಅರ್ಥ ಆಯ್ತಾ? 3 ರಿಂದ 4 ದಿವಸ ಒಳಗಡೆ ಆದ್ರೆ 5,000, ಅದ್ರ ಮೇಲಾದ್ರೆ 10,000, ಅದ್ರ ಮೇಲಾದ್ರೆ 15,000. ನಾನೊಂದು ಟೈಮ್ ಲಿಮಿಟ್ ಇಟ್ಕೊತೀನಿ, ಈ ತಿಂಗಳು ಕೊನೆವರೆಗೂ. ಆಮೇಲೆ ಇಲ್ಲ. ಇವತ್ತೆಷ್ಟು 12ನೇ ತಾರೀಕ? ಇಲ್ಲ, ಇನ್ನೊಂದು 10 ಡೇಸ್ ಟೈಮ್ ಇಟ್ಕೊಂತೀನಿ ಅಷ್ಟೇ. ಆಮೇಲೆ ಏನು ಇಲ್ಲ, ನಾನು ಇಂಜೆಕ್ಷನ್ ರೂಮಲ್ಲಿ ಪರ್ಮನೆಂಟ್ ಆಗಿ ಕುತ್ಕೊಂತೀನಿ. ನಾನು ಅಲ್ಲಿ ಎಷ್ಟು ವರ್ಷ ಇರ್ತೀನೋ ಜವಗನಹಳ್ಳಿಯಲ್ಲಿ, ಅಷ್ಟು ವರ್ಷದವರೆಗೂ ಇಂಜೆಕ್ಷನ್ ರೂಮ್. ಎಲ್ಲದಕ್ಕೂ ಆಯ್ತು ಅನ್ನೋದಲ್ಲ, ಏನು ಮಾಡಕ್ಕಾಗಲ್ಲ ನಿಮ್ ಕೈಲಿ. ಕೊನೆವರೆಗೂ ಈಗಾಗಲೇ ಶುರುವಾಗಿದೆ ನಿಮ್ಗೆ ಫೈನಾನ್ಷಿಯಲ್ ಪ್ರಾಬ್ಲಮ್, ಈಗಾಗಲೇ ಶುರುವಾಗಿದೆ. ಸಂಬಳ ಬೇರೆ ಆಗಿಲ್ಲ, ಇಲ್ಲಿ ಮೇಲಿನಾದ ಏನು ಬೇರೆ ಇಲ್ಲ, ಇನ್ ಮುಂದೆ ಶುರುವಾಗತ್ತೆ. ಅರ್ಥ ಆಯ್ತಾ? ನೀವು ಮಾಡಿದ ಮೊದಲನೇ ತಪ್ಪೇನ್ ಗೊತ್ತಾ? ನನ್ನ ಎದುರಾಕೊಂಡಿದ್ದು, ನನ್ನನ್ನು ಎದುರಾಕೊಂಡು ನನ್ ಮನಸ್ಸಿನ ನೆಮ್ಮದಿ ಹಾಳು ಮಾಡಿದ್ದೆ ನೀವು ಮೊದಲು ಮಾಡಿದ ತಪ್ಪು. ಅದಕ್ಕಿದು ಪನಿಷ್ಮೆಂಟ್ ನಿಮ್ಗೆ. ಅರ್ಥ ಆಯ್ತಾ? ಕಾಸು ಕೊಡ್ಲಿಲ್ಲ ಅಂದ್ರೆ ನಾವು ರಿನ್ಯೂವಲ್ ಮಾಡಲ್ಲ ಮೇಡಮ್. ನೀವೇನೇ ತಿಪ್ಪರ್ಲಾಗ ಹಾಕಿದ್ರು, ಯಾರಿಗೆ ಫೋನ್ ಮಾಡ್ಕೊಂಡ್ರು, ಯಾರ ಹತ್ರ ಹೇಳ್ಸ್ಕೊಟ್ರು, ಯಾರಿಂದ ಫೋನ್ ಮಾಡ್ಸಿದ್ರು, ಏನೇ ನಾಟಕ ಮಾಡಿದ್ರು, ನಾನಂತೂ ನಿಮ್ಗೆ ಕಾಂಟ್ರಾಕ್ಟ್ ರಿನ್ಯೂವಲ್ ಮಾಡ್ಕೊಡೋದಿಲ್ಲ, ಯಾವ ಕಾರಣಕ್ಕೂ ಮಾಡ್ಕೊಡೋದಿಲ್ಲ. ಅರ್ಥ ಆಯ್ತಾ? ಕಾಸು ಕೊಡ್ಲಿಲ್ಲ ಅಂದ್ರೆ ಇದಕ್ಕೆ ಫಿಟ್ ಇಲ್ಲ. ಗೌರ್ಮೆಂಟ್ ಸರ್ವಿಸ್ಗೆ ಕಾಂಟ್ರಾಕ್ಟ್ ಬೇಸಿಸ್ ಆಗ್ಲಿ ರೆಗ್ಯುಲರ್ ಬೇಸಿಸ್ ಆಗ್ಲಿ ಫಿಟ್ ಇಲ್ಲ ಅಂತ ಬರ್ತೇನೆ. ಇನ್ 3 ತಿಂಗಳೊಳಗೆ ಈಕಿನ ಟರ್ಮಿನೇಟ್ ಮಾಡಿ. ಅದ್ರಲ್ಲಿ ಐತೆ 3 ತರ. 6 ತಿಂಗಳಿಗೆ ಟರ್ಮಿನೇಟ್ ಮಾಡ್ಬೇಕಾ, ವರ್ಷಕ್ಕೆ ಟರ್ಮಿನೇಟ್ ಮಾಡ್ಬೇಕಾ, 3 ತಿಂಗಳಿಗೆ ಟರ್ಮಿನೇಟ್ ಮಾಡ್ಬೇಕಂತ 3 ಕಾಲಮ್ ಇದೆ. ಓದಿದ್ದೀರಾ? ಇನ್ 3 ತಿಂಗಳಿಗೆ ಈಕಿನ ಟರ್ಮಿನೇಟ್ ಮಾಡಿ ಅನ್ನೋ ಕಾಲಮ್ಗೆ ಬರೀತೀನಿ. ಅರ್ಥ ಆಯ್ತಾ? 3 ತಿಂಗಳಾದ್ಮೇಲೆ ಮನೆಗೆ ಹೋಗಿವ್ರಂತೆ. ಯಾರ ಹತ್ರ ಹೇಳ್ಕೋಬೇಡ್ರಿ. ಮೋಹನ್ ಫೋನ್ ಮಾಡಿ ಹೇಳೋದಾಗ್ಲಿ, ಮಂಜುನಾಥ್ ಅವ್ರ ಫೋನ್ ಮಾಡೋದಾಗ್ಲಿ, ನ್ಯೂಸ್ ರಿಪೋರ್ಟರ್ಸ್ಗೆ ಫೋನ್ ಮಾಡಿ ಹೇಳೋದಾಗ್ಲಿ, ಅಲ್ಲಿದನಲ್ಲ ಆರೋಗ್ಯ ರಕ್ಷಾ ಸಮಿತಿ ಅವ್ರ ವಜೀರ್ಗೆ ಫೋನ್ ಮಾಡೋದಾಗ್ಲಿ, ಬೇರೆ ಯಾರು ಮಾಡೋದು ಮಾಡ್ಬೇಡಿ. ನನ್ಗೆಲ್ಲ ಗೊತ್ತಾಗುತ್ತೆ. ನೀವ್ ಯಾರು ಫೋನ್ ಮಾಡಿದ್ರೆ ಅವ್ರು ನನ್ಗೆ ಫೋನ್ ಮಾಡ್ತಾರೆ. ಮತ್ತೆ ನೀವು ಇನ್ನೋಸೆಂಟ್ ಆಗಿ ಯಾರಿಗೂ ಫೋನ್ ಮಾಡ್ತೀರಾ, ಅಣ್ಣ ನನ್ಗೆ ಹಿಂಗೆ ಈ ತರ ಪ್ರಾಬ್ಲಮ್ ಆಗಿದೆ, ನನ್ ಕೆಲಸ ಮಾಡಿಸ್ಕೊಡ್ರಿ ಅಂತ ನೀವ್ ಯಾರು ಫೋನ್ ಮಾಡಿ ಹೇಳ್ತಿರಲ್ಲ, ಅವ್ರು ಹಿಂದೆನೆ ನನ್ಗೆ ಫೋನ್ ಮಾಡ್ತಾರೆ, ನನ್ಗೆ ಗೊತ್ತಾಗ್ಬಿಡುತ್ತೆ. ಅರ್ಥ ಆಯ್ತಾ? ನೀವೇನ್ ತಿಪ್ಪರ್ಲಾಗ ಹಾಕಿದ್ರು ಒಂದ್ ಕಡೆಯಿಂದ ಸೈನ್ ಮಾಡಿಸ್ಕೊಳಕ್ ಆಗಲ್ಲ. ಅರ್ಥ ಆಯ್ತಾ? ಈಗೇನೇ ಇಂಜೆಕ್ಷನ್ ರೂಮ್ ಅಲ್ಲಿ ಏನೇ ನಾಟಕ ಮಾಡಿದ್ರು, ಏನೇ ಪ್ರಯತ್ನ ಮಾಡಿದ್ರು, ನನ್ ಕಡೆಯಿಂದ ಅಂತೂ ನೀವು ಸೈನ್ ಮಾಡಿಸ್ಕೊಳಕ್ ಆಗಲ್ಲ. ತಿಪ್ಪರ್ಲಾಗ ಹಾಕಿದ್ರು ಸೈನ್ ಮಾಡಿಸ್ಕೊಳಕ್ ಆಗಲ್ಲ. ಕಾಸು ಕೊಟ್ಟು ಸೈನ್ ಮಾಡಿಸ್ಕೊಳ್ರಿ. ಅರ್ಥ ಆಯ್ತಾ? ನಾನ್ ಕಾಸ್ಗೋಸ್ಕರನೇ ನಿಮ್ಮನ್ನ ಸತಾಯಿಸ್ತಾ ಇರೋದು, ಬೇರೆ ಇನ್ನೇನಕ್ಕೂ ಅಲ್ಲ. ಅರ್ಥ ಆಯ್ತಾ? ಕಾಸು ಕೊಟ್ಟು ಕೆಲ್ಸಕೊಳ್ಬೇಕು, ಕಾಸು ಕೊಟ್ಟು ಸೈನ್ ಮಾಡಿಸ್ಕೊಂಡು ಹೋಗಿ ಮೇಡಮ್. ಇಲ್ಲಾಂದ್ರೆ ಹೋಗಿ THO ಕಾಲು DHO ಕಾಲು ಇಟ್ಕೊಂಡು ಮತ್ತೆ ಇನ್ನೊಂದ್ಸರಿ ಆರ್ಡರ್ ಹಾಕ್ಸ್ಕೊಳ್ಳಿ. ಆಗ್ಬೋದಾ? ನೆಮ್ಮದಿಯಾಗಿ ನಿದ್ದೆ ಮಾಡ್ರಿ, ಊಟ ಮಾಡಿ. ಸರಿ ಸರ್.